ಶಾಬಾನು ಕೇಸಲ್ಲಿ ಜೀವನಾಂಶ ಕೊಡಬೇಕು ಅಂತ 80ರ ದಶಕದಲ್ಲಿ ಸುಪ್ರೀಂ ಕೋರ್ಟ್ ಹೇಳಿದಾಗ ಆ ಜೀವನಾಂಶನ ಕೊಡೋದಕ್ಕೆ ಮುಸಲ್ಮಾನ ಕಮ್ಯುನಿಟಿ ವಿರೋಧವಾಗಿದೆ ಅಂತೇಳಿ ಕಾನ್ಸ್ಟಿಟ್ಯೂಷನ್ಗೆ ಅಮೆಂಡ್ಮೆಂಟ್ ತಂದಂತಹ ಹಿನ್ನೆಲೆ ಹೊಂದಿರುವ ಪಕ್ಷ ಕಾಂಗ್ರೆಸ್. ಅವತ್ತೇ ಮಹಿಳಾ ವಿರೋಧಿ ಅನ್ನೋದು ನಮಗೆ ಗೊತ್ತಾಗಿದೆ. ಅದಾದ ನಂತರ ಮೋದಿಯವರು 33% ರಿಸರ್ವೇಷನ್ನು ಮಹಿಳಾ ವಿಧೇಯಕನ ತರಬೇಕಾದ್ರೆ ಅದನ್ನು ಅಪೋಸ್ ಮಾಡಿರಿ. ಅದಾದ ನಂತರ ಈಗ ಡಿಲಿಮಿಟೇಷನ್ನು ತಗೊಂಬಂದ್ರೆ ಕಳೆದ ಏಪ್ರಿಲ್ ಮೇನಲ್ಲಿ ಮತ್ತೊಂದು ಸರಿ ಅಟೆಂಪ್ಟ್ ಮಾಡಿರೋ ಅದನ್ನು ತರಬೇಕು ಅಂತೇಳಿ ಹೇಳಿಬಿಟ್ಟು ಆಗಲೂ ಕೂಡ ವಿರೋಧಿಸಿದ್ರೆ ನೀವು ಡಿಲಿಮಿಟೇಷನ್ ತಂದು ಮಹಿಳೆಯರಿಗೆ 33% ಕೊಡೋದಕ್ಕೆ ಅವರಿಗೆ ಅಕಾಮಡೇಟ್ ಮಾಡೋಕ್ಕೆ ಅಂತ ಹೊರಟಾಗ ಅದರಲ್ಲೂ ವಿರೋಧಿಸಿದ್ರಿ. ಆದರೆ ಸಿದ್ದರಾಮಯ್ಯನವರೇ ನೀವೆಂತೂ ಸಮಾಜವಾದಿ ಹಿನ್ನೆಲೆಯಿಂದ ಬಂದಿದ್ರಿ. ಆದರೆ ಕಾಂಗ್ರೆಸ್ಸಿನ ರಕ್ತವನ್ನು ಇಷ್ಟು ಬೇಗ ನಿಮ್ಮೊಳಗಡೆ ಇಳಿಸ್ಕೊಳ್ತೀರಿ ಅಂತ ನಾನು ಅಂದ್ಕೊಳ್ಳಿಲ್ಲ. ಆ ಗಾಯತ್ರಿ ಶಾಂತಗೌಡರು ಏನು ಸರ್ ತಪ್ಪು ಮಾಡಿದರು? ಇವತ್ತು ನಿಮ್ಮ ಸಂಪುಟದಲ್ಲಿ ಒಬ್ಬರಾದರೂ ಮಹಿಳೆಯರು ಇದ್ದಾರಾ ಸರ್? ಆ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರಿಗೂ ನೀವೇ ಕಲ್ಲು ಹಾಕಿದ್ರಿ ಅಂತ ನಮಗೆ ಗೊತ್ತು. ಈ ಕಡೆ ಗಾಯತ್ರಿ ಶಾಂತಗೌಡರು ಚಿಕ್ಕಮಗಳೂರಿನಲ್ಲಿ ಕಾಂಗ್ರೆಸ್ ಬಾವುಟ ಕಟ್ಟಿದ್ದು ಒಂದೇ ಮಹಿಳೆ, ಅಲ್ಲಿ ಸಗೀರ್ ಅಹಮದ್ ಅವರು ಬಿಟ್ಟರೆ ಅದು ಹೆಗ್ಲಿಗೆ ಕೊಟ್ಟು ಕೆಲಸ ಮಾಡಿದವರು ಗಾಯತ್ರಿ ಶಾಂತಗೌಡರು. ಪಾಪ ಆಕೆ ಕೋರ್ಟಲ್ಲಿ ಫೈಟ್ ಮಾಡಿಕೊಂಡು 4.5 ವರ್ಷ ಅವಧಿನೂ ಕಳ್ಕೊಂಡು ಈಗ 1.5 ವರ್ಷ ಅವಧಿ ಇದೆ. ಏನೋ ಕೊನೆಗೂ ದೇವ್ರು ಕಂಡುಬಿಟ್ಟ ಆಕೆ ಬಂದು ಗೆದ್ಕೊಂಬಂದಿದ್ದಾರೆ. ಅವ್ರನ್ನ ಪ್ರಮಾಣ ವಚನ ಸ್ವೀಕರಿಸಕ್ಕೆ ಬನ್ನಿ ಅಂತ ಕರೆ ಮಾಡಿ ಅವರು ರಾಜಭವನಕ್ಕೆ ಅವ್ರ ಲಿಸ್ಟನ್ನು ಕಳಿಸಿ ಅವ್ರ ಪ್ರೀತಿಯಿಂದ ನಮ್ಮ ಸಂಬಂಧಿಕ ನಮ್ಮ ಬಾಂಧವ ಅಂತೇಳಿ ಹೇಳಿ ನಿಮಗೆ ಬುಕ್ಕೆ ಕೊಡೋಕೆ ಹೋದ್ರೆ ಆ ಬುಕ್ಕೆನ ಬಿಸಾಕಿ ಆ ರಾಜಭವನಕ್ಕೆ ಹೋದಂಥ ಲಿಸ್ಟನ್ನು ವಾಪಸ್ ತರಿಸ್ಕೊಂಡು ಕಾಂಗ್ರೆಸ್ನವರು ಮೂಲ ಕಾಂಗ್ರೆಸ್ಸಿಗೆ ಥರ ನೀವು ಕೂಡ ಮಹಿಳಾ ವಿರೋಧಿ ಆದ್ರಲ್ಲ ಸರ್. ಆ ಲೇಡಿ ಏನು ತಪ್ಪು ಮಾಡಿದ್ರು ಸರ್? ಏನು ಸರ್ ಇದು? ನಿಮ್ಮ ಸಮುದಾಯದವ್ರನ್ನೇ ನೀವು ಸಹಿಸ್ಕೊಳ್ಳಿಲ್ಲ. ಇಂಥ ಒಂದು ರಾಜಕಾರಣವನ್ನು ಸಿದ್ದರಾಮಯ್ಯನವರು ಅವರ ರಾಜಕೀಯ ಅಂತ್ಯ ಆದಮೇಲೂ ಕೂಡ ಮುಂದುವರಿಸ್ತಿದ್ದಾರೆ. ಇತ್ತೀಚೆಗೆ ಹೇಳಿಕೆ ಕೊಟ್ಟಿರೋ ರಾಜಕೀಯ ಎಲ್ಲ ಹೊಸ ಆಗ್ಬಿಟ್ಟಿದೆ, ಬಗಡಾಗೋಗ್ಬಿಟ್ಟಿದೆ, ನಾನು 2028 ನಿಲ್ಲಲ್ಲ ಅಂತ. ಸರ್, ಆ ಬಗಡ ಮಾಡಿರೋರು ಹೊಲ್ಸ್ ಮಾಡಿರೋರೇ ನೀವೇ ಸರ್. ಆ ಮಹಿಳೆಗೂ ಕಲ್ಲು ಹಾಕಿದರೆ ಈ ಕಡೆ ಲೀಡ್ರ್ಗಳನ್ನು ಕೂಡ ಎಲ್ಲರನ್ನೂ ಕೂಡ ತನ್ವೀರ್ ಸೇಠ್ ಅವ್ರನ್ನ, ಡಾಕ್ಟರ್ ಮಾದೇವಪ್ಪನವ್ರನ್ನ, ವೆಂಕಟೇಶ್ ಅವ್ರನ್ನ ಎಲ್ಲರನ್ನೂ ಮುಗಿಸಿ ಮಗನ ಮಾತ್ರ ಇಟ್ಕೊಂಡು ರಾಜಕೀಯನ ಹಾಳು ಮಾಡಿ